ಕನ್ನಡ ಸಿನಿಮಾ ಎಂದಾಗ ರಾಕಿಂಗ್ ಸ್ಟಾರ್ ಯಶ್ಗೆ ಬೇಸರ. ರಾಕಿ ಬಾಯ್ ಯಾಕೆ ಈ ತರ ಹೇಳಿಕೆ ಕೊಟ್ಟಿದ್ದಾರೆ? ರಾಕಿಂಗ್ ಸ್ಟಾರ್ ಯಶ್ ಮಾತಿನ ಉದ್ದೇಶವೇನಿರಬಹುದು? ಯಾಕೆ ಅವರಿಗೆ ಕನ್ನಡ ಸಿನಿಮಾದ ಬಗ್ಗೆ ಅಸಮಾಧಾನ? ನ್ಯಾಷನಲ್ ಸ್ಟಾರ್ ಹೇಳಿಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಾಕಿ ಬಾಯ್ ಹೇಳಿಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಚರ್ಚೆಗೆ ಕಾರಣವಾಗಿರುವಂತಹದ್ದು. ರಾಕಿಂಗ್ ಸ್ಟಾರ್ ಏನು ಹೇಳಿದ್ರು? ಕನ್ನಡ ಸಿನಿಮಾದ ಬಗ್ಗೆ ಯಾಕೆ ಅವರಿಗೆ ಅಸಮಾಧಾನ? ಅವರು ಕೂಡ ಕನ್ನಡದ ಒಬ್ಬ ನಟರು. KGF ಸಿನಿಮಾದ ಮುಖಾಂತರವಾಗಿ ಇಡೀ ಭಾರತಕ್ಕೆ ಪರಿಚಯ ಆದರು. ಪ್ಯಾನ್ ಇಂಡಿಯಾ ಮುಖಾಂತರವಾಗಿ ಇಡೀ ಜಗತ್ತಿಗೆ ಪರಿಚಯ ಆದರು. ಒಂದು ವೇಳೆ KGF ಟೇಕ್ ಆಫ್ ಆಗದೇ ಇದ್ದಿದ್ದರೆ ಯಶ್ ಯಾರು ಅಂತ ಕೆನಡಾದವರಿಗೆ ಕೇಳಿದಿದ್ದರೆ ವಿ ಡೋಂಟ್ ನೋ ಅಂತಿದ್ರೆ ಇರೋದು. ಯಶ್ KGF ಸಿನಿಮಾದಿಂದ ಪ್ಯಾನ್ ಇಂಡಿಯಾ ಇಡೀ ಜಗತ್ತಿಗೆ ಪರಿಚಿತರಾದರು. ಆದರೆ ಕನ್ನಡದ ವಿಚಾರಕ್ಕೆ ಬಂದರೆ ಯಶ್ ಒಂದಷ್ಟು ಸ್ನೇಹವನ್ನು ತೋರ್ತಾರೆ. ಅಷ್ಟು ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ. ಕನ್ನಡ ಸಿನಿಮಾ ಚೆನ್ನಾಗಿಲ್ಲ ಅಂತ ಗೋಳಾಡೋದಕ್ಕಿಂತ ನಾವುಗಳು ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು. ಒಳ್ಳೆಯ ಸಿನಿಮಾ ಮಾಡಬೇಕು ಅಂದರೆ ಕತೆ ಚೆನ್ನಾಗಿರಬೇಕು. ನಮ್ಮ ಕೆಲಸ ನಾವು ಮಾಡಿ ಒಳ್ಳೆಯ ಸಿನಿಮಾ ಕೊಟ್ಟರೆ ಜನ ಖುಷಿ ಆಗ್ತಾರೆ. ಕನ್ನಡಿಗರು ಯಾವಾಗಲೂ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ಅಭಿಮಾನಿಗಳು ಒಳ್ಳೆಯ ಸಿನಿಮಾಗಳನ್ನು ಹರಸಿಯೇ ಹರಸುತ್ತಾರೆ. ಇದು ಯಶ್ ಹೇಳಿದಂಥ ಹೇಳಿಕೆ, ಹೇಳಿದಂಥ ಮಾತು. ನಾನು ಸಿನಿಮಾ ಈವೆಂಟ್ಗೆ ಬಂದೆ ಅನ್ನೋ ಕಾರಣಕ್ಕೆ ಮೂವಿ ಗೆಲ್ಲೋದಿಲ್ಲ. ಯಾರು ಬಂದರೂ ಕೂಡ ಗೆಲ್ಲೋದಿಲ್ಲ. ಸಿನಿಮಾದ ಕತೆ ಚೆನ್ನಾಗಿರಬೇಕು. ಯಶು ಬಂದರು, ಪ್ರಮೋಷನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಯಾವನೊಬ್ಬನು ಸಿನಿಮಾ ಥಿಯೇಟರ್ಗೆ 300 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಲ್ಲ. ಮಾತನಾಡಿದ್ದಾರೆ. ಬರೋದಕ್ಕೆ ಮುಖ್ಯವಾದ ಕಾರಣ ಆಗಲೇ ಎಲ್ಲರೂ ಹೇಳಿದ್ರು, ನಿಮಗೂ ಗೊತ್ತು. ನಮ್ಮ ನಿರ್ಮಾಪಕರಾದ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ, ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಥರ ವ್ಯಕ್ತಿತ್ವ, ಏನಪ್ಪ ಅವನಿಗೆ ಇಷ್ಟೊಂದು ಕೊಬ್ಬು, ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದ್ರೆ, ನನಗೆ ಗೊತ್ತಿಲ್ಲದೆ, ನನಗೆ ನಂಬಿಕೆ ಇಲ್ಲದೆ ನಾನು ಏನು ಕೆಲಸ ಹೆಂಗೆ ಮಾಡಿ